ಅಸಾಧಾರಣ ನಾಯಕರು ಕೇವಲ ದೃಷ್ಟಿಯನ್ನು ನೀಡುವುದಿಲ್ಲ, ಬದಲಿಗೆ ಅವರು ದೃಷ್ಟಿಯ ಹೊರಹೊಮ್ಮುವಿಕೆಯನ್ನು ಬೆಳೆಸುತ್ತಾರೆ. ದೇಣಿಗೆ ನೀಡುವುದರಲ್ಲಿ ನಾನು ಸಂತೋಷವನ್ನು ಕಾಣುತ್ತೇನೆ. ನೀವು ಶಿಲ್ಪವನ್ನು ಕೆತ್ತಿಸುವಾಗ ಅದು ಒಂದೇ ದಿನದಲ್ಲಿ ಆಗುವುದಿಲ್ಲ. ಇದು ಒಂದು ಕಾಲಾವಧಿಯಲ್ಲಿ ನಡೆಯುತ್ತದೆ. ಕಳೆದ 15 ವರ್ಷಗಳಿಂದ ನನ್ನ ವ್ಯಕ್ತಿತ್ವ ಬದಲಾಗಿದ್ದು ಅದೇ ರೀತಿ. ನಾನು ಹಿಂದೆ ಇದ್ದ ಅದೇ ವ್ಯಕ್ತಿಯಲ್ಲ ಮತ್ತು ನನ್ನ ಜೀವನದ ಅನುಭವಗಳೇ ನನ್ನನ್ನು ರೂಪಿಸಿವೆ. ನಿಮ್ಮ ಜೀವನದಲ್ಲಿ ನೀವು ನಿರ್ಧರಿಸಿದರೆ ನಾನು ಮಾಡಬಹುದೇ ಅಥವಾ ಮಾಡಲಾರೆ ಎಂಬ ಪ್ರಶ್ನೆಗಳಿಗಿಂತ ಮನಸ್ಸಿನ ಮನಸ್ಥಿತಿ ಮಾತ್ರ ಮುಖ್ಯವಾಗಿದೆ. ಪುರಾಣವು ಹೆಚ್ಚಾಗಿ ಪುರುಷರಿಂದ ಬರೆಯಲ್ಪಟ್ಟಿದೆ ಮತ್ತು ಪುರುಷರ ಮೇಲೆ ಕೇಂದ್ರೀಕರಿಸುತ್ತದೆ, ಯುದ್ಧಗಳು ಮತ್ತು ಯುದ್ಧಕ್ಕೆ ಹೋದ ಪುರುಷರ ಮೇಲೆ. ಆದರೆ ಪುರುಷರ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುವ ಮಹಿಳೆಯರಿದ್ದಾರೆ. ಹಣವಿದ್ದಾಗ ದುರಾಸೆಯೂ ಇರುತ್ತದೆ. ಹಣವಿದ್ದಾಗ ಎಲ್ಲರೂ ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತಾರೆ. ನಿಮ್ಮಲ್ಲಿ ಉತ್ಸಾಹವಿದ್ದರೆ ಮಾತ್ರ ನೀವು ಪರೋಪಕಾರಿಯಾಗಬೇಕು, ಇಲ್ಲದಿದ್ದರೆ ಅದು ತಲೆನೋವಾಗುತ್ತದೆ. ಅಸಮಂಜಸವಾಗಿರಿ, ನಿಮ್ಮ ಉತ್ಸಾಹವನ್ನು ಅನುಸರಿಸಿ. ನನ್ನ ತಾಯಿಯಿಂದ ನಾನು ಓದುವುದು ಮತ್ತು ಬರೆಯುವುದನ್ನು ಕಲಿತಿದ್ದೇನೆ. ನಾನು ಖ್ಯಾತಿ ಅಥವಾ ಹಣಕ್ಕಾಗಿ ಬರೆಯುವುದಿಲ್ಲ, ನನ್ನ ಅನುಭವಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ನಾನು ಯಾವುದೇ ರಾಜಕೀಯ ಪಕ್ಷದೊಂದಿಗೆ ಗುರುತಿಸಿಕೊಳ್ಳಲು ಬಯಸುವುದಿಲ್ಲ. ನಾನು ದೇವರನ್ನು ನಂಬುತ್ತೇನೆ. ನಾನು ಶಾಸ್ತ್ರೋಕ್ತನಲ್ಲ, ಆದರೆ ನಾನು ಪ್ರತಿದಿನ ಪ್ರಾರ್ಥಿಸುತ್ತೇನೆ. ನಾನು ಪ್ರತಿದಿನ ಕೆಲಸ ಮಾಡುತ್ತೇನೆ, ಆದರೆ ಪ್ರತಿದಿನ ನನಗೆ ರಜಾ ದಿನವಾಗಿದೆ, ಏಕೆಂದರೆ ನಾನು ನನ್ನ ಕೆಲಸವನ್ನು ಆನಂದಿಸುತ್ತೇನೆ. ಆರ್ಥಿಕ ಸ್ವಾತಂತ್ರ್ಯಕ್ಕೆ ಕಾರಣವಾಗುವ ಶಿಕ್ಷಣವು ಖಂಡಿತವಾಗಿಯೂ ಮಹಿಳೆಯರನ್ನು ಹೆಚ್ಚು ಸಬಲರನ್ನಾಗಿ ಮಾಡಿದೆ.